ಹಲೋ ಫ್ರೆಂಡ್ಸ್, ನೋಡಿ ಇವತ್ತು ಬಂದಿದೀವಿ ನಿಮ್ಮೂರು ಹುಲಿಯಾರ್ ಅಂತ. ಇಲ್ಲಿ ಒಂದು ಕೆಲಸ ಬಂದೈತೆ ನನಗೆ. ಶೆಡ್ ಗೇಟು ರೈಲಿಂಗ್ಸ್ ಕೂಡ ಮಾಡ್ಬೇಕಂತ. ಇದು ಯಾರ್ದು ಕೆಲಸ ಅಂದ್ರೆ ನಮಸ್ತೆ ನಮಸ್ತೆ. ಹೇಳಿ, ಯಾರ್ದು ಕೆಲಸ ಇದು? ನಮ್ದು. ನಿಮ್ದು ಅಂದ್ರೆ ಮಧು KB ಕ್ರಾಸ್. ಏನೇನೈತಿ ಕೆಲಸ? ಕಾಯಿ ಸೆಟ್ ಮಾಡ್ಬೇಕು, ಮೆಟ್ಲು ಗೇಟು. ಇದು ಯಾವ್ರು? ಬರೇನಹಳ್ಳಿ. ನೋಡಿ, ಇದು ಇಲ್ಲಿ ಗೇಟ್ ಮಾಡ್ಬೇಕಂತೆ. 12 ಅಡಿ ಅಗಲ, ಹೈಟ್ ಒಂದ್ 8 ಅಡಿ ಮಾಡುವಂತ ಇದೆ. ಯಾರು ಒಳಗಡೆ ನುಸಿಬಾರ್ದಂತ. ಆಮೇಲೆ ಈ ಕಡೆ ಒಂದು ಗೇಟ್ ಐತೆ ನೋಡಿ, 6 ಬಾಯಿ. ಇದನ್ನು 8 ಅಡಿ ಮಾಡುವಂತ ಇದೆ. ಇದಕ್ಕೆ ರಾಡ್ ಹಾಕ್ಸೋ ಮಾಡುವಂತ ಇದ್ರೆ, ಆಮೇಲೆ ಆ ಕಡೆದು ಶೀಟ್ ಹಾಕುವಂತಾರೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿಂದ ಒಂದು ಮೇಲ್ಗಡೆ ಹೋಗಂಗ ಒಂದು ಮೆಟ್ಲು ಮಾಡ್ಬೇಕಂತೆ. 12 ಅಡಿ ಉದ್ದ, 2.5 ಅಡಿ ಅಗಲ ಮಾಡ್ಬೇಕಂತೆ. ಪ್ಲಸ್ ನೋಡಿ, ಈ ಕಡೆ ಎಲ್ಲ ರೈಲಿಂಗ್ಸ್ ಕೂಡ ಮಾಡ್ಬೇಕಾಗುತ್ತೆ ಅಂತ. ಕೈ ಶೆಡ್ ಇಲ್ಲಿ ಅಂದ್ರೆ ಇದು ಆ ಗೋಡೆಯಿಂದ ನೋಡಿ ಈ ಕಡೆ ತಕ ಒಂದು 20 ಅಡಿ ಹಿಂಗೆ ಅಗಲ ನಿಮಗೆ 18 ಅಡಿ ಆಗುತ್ತೆ. ಅದಕ್ಕೆ ಮೇಲ್ಗಡೆ ಅಟ ಮಾಡ್ಕೊಂಡು ಮೇಲ್ಗಡೆ ಶೀಟ್ ಹಾಕ್ಬೇಕಂದ್ರೆ ಹಿಂಗ ಏಕ ಶೀಟ್ ಹಾಕ್ಬೇಕು. ಇದು ನಿಮಗೆ 12 ಅಡಿ ಅಗಲ, ಆಮೇಲೆ ಉದ್ದ ಒಂದ್ 40 ಚಿಲ್ಲರೆ ಐತೆ. ಇವೆಲ್ಲ ಕೆಲಸ ಎಲ್ಲ ಪ್ರತಿಯೊಂದು ಆದ್ಮೇಲೆ ನಿಮಗೆ ತೋರಿಸ್ತೀವಿ. ನಾಳೆಯಿಂದ ನಮ್ಮ ಬಾಸ್ ಮಧು ಅಣ್ಣರು ಕಬ್ನ ತೊಗೊಂಡ್ಬರ್ತಾರೆ. ಅದೊಂದಾದ್ಮೇಲೆ ನಿಮಗೆ ಕೆಲಸ ಎಲ್ಲ ಶುರು ಮಾಡ್ತೀವಿ, ಎಲ್ಲ ಪ್ರತಿಯೊಂದು ತೋರಿಸ್ತೀವಿ. ಓಕೆನಾ? ಬನ್ನಿ, ಸ್ವಲ್ಪ ನಿಮಗೆ ಮನೆ ಒಳಗಡೆ ಏನೇನ್ ಐತೆ ಅಂತ ತೋರಿಸ್ತೀವಿ. ಇದಾಕರ ಇದು ಒಲೆ ವಸ್ತ್ರ ಒಲೆ. ಇದು ಎಷ್ಟು ಬೈ ಎಷ್ಟು ಮನೆ ಇದು? ಟೈಲ್ಸ್ ಗೀಲ್ಸ್ ಎಲ್ಲ ಹಾಕಕ್ ಬಂದವ್ರು ಇವರು. ನೀವೆಲ್ಲ ಬರ್ತಾಳಪ್ಪೋ, ಏನೇನ್ ಕೆಲಸ ಮಾಡ್ತೀರಾ? ನೋಡಿ, ಇದು ನೀರಿಂದು ನೋಡಿ ತೋಟ ಕೆಲಸ ಮಾಡಿ ಎಷ್ಟು ಮಜಾ ಇರುತ್ತೆ ಗೊತ್ತಾ ನಿಮಗೆ? ಬಂದಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೂಪರ್ ಆಗೈತೆ ವಾತಾವರಣ, ಒಳ್ಳೆ ಮಳೆ ಬಂದೈತಿ ಇಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ, ಇಲ್ಲಿ ನನಗೆ ಕರೆಂಟ್ ಗೆಲ್ಲ ಜನರೇಟರ್ ತಗೊಂಡ್ಬರ್ತಾರೆ ಮಧುನವರು. ಜನರೇಟರ್ ಕೆಲಸ ಮಾಡ್ಬೇಕಾಗುತ್ತೆ ನೋಡಿ. ಎಲ್ಲ ಪ್ರತಿಯೊಂದು ರೆಡಿ ಆದ್ಮೇಲೆ ಕಬ್ನ ತಂದಾದ್ಮೇಲೆ ಏನೇನ್ ಮಾಡ್ತೀವಿ ಅಂತ ಪ್ರತಿಯೊಂದು ನಿಮಗೆ ತೋರಿಸ್ತೀವಿ. ಓಕೆನಾ? ಎಲ್ಲರೂ ಚೆನ್ನಾಗಿರೋ ಬಾಯಿ.